ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಬ್ರಹ್ಮಶಾಪದ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದ್ರೆ ಬ್ರಹ್ಮಶಾಪ ಅಂದ್ರೆ ಏನು, ಈ ಶಾಪ ನಮಗೆ ಬಂದಾಗ ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬೇಕು, ಎಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಪ್ಪ. ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಗುರುಜಿ, ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇವತ್ತಿನ ವಿಶೇಷತೆಯಿಂದ ಶುರು ಮಾಡೋಣ. ಇವತ್ತು ಶನಿವಾರ, ಯಾವ ದೇವರನ್ನ ಪೂಜಿಸಿದ್ರೆ ಸೂಕ್ತ, ಪೂಜಾ ಕೈಂಕರ್ಯಗಳು ಹೇಗಿರಬೇಕು? ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲ ವೀಕ್ಷಕ ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನಿ, ಅದರಲ್ಲೂ ಕೂಡ ಇವತ್ತಿನಿಂದ ಆ ಪುಷ್ಯಮಾಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಹಿಮಂತ ಋತುವಿನ ಪುಷ್ಯಮಾಸ ಪಾಡ್ಯಮಿಯಿಂದ ಮೊದಲುಗೊಂಡು ಇವತ್ತು ವಿಶೇಷವಾಗಿ ಶನಿವಾರ ಮೂಲಾ ನಕ್ಷತ್ರ ಯುಕ್ತವಾಗಿರ್ತಕ್ಕಂಥದ್ದು. ಏನಪ್ಪ, ಯಾವ ದೇವರನ್ನು ಇವತ್ತಿನ ದಿವಸ ನೀವು ಆರಾಧನೆ ಮಾಡೋದರಿಂದ ಯಾವ ಋಣದಿಂದ ವಿಮೋಚನೆಯನ್ನು ಕಾಣಬಹುದು ಅಂತಕ್ಕಂಥದ್ದು ಇವತ್ತು ತಿಳ್ಕೊಳ್ಬೇಕಾದ್ರೆ, ವಿಶೇಷವಾಗಿ ಇವತ್ತು ಲಕ್ಷ್ಮೀ ವೆಂಕಟೇಶ್ವರನ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಂಡ್ರೆ ಏನು ನಿಮಗೆ ಆ ಬಾಧೆಗಳಿಂದ ವಿಮೋಚನೆಯನ್ನು ಪಡೆಯಬಹುದು ಅಂದರೆ, ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧು ಸಂಸಾರ ಸಾಗರ ಸಮುತ್ತರಣೈಕ ಸೇತು ವೇದಾಂತ ವೈದ್ಯ ನಿಜ ವೈಭವ ಭಕ್ತಭೋಗ್ಯ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ ಅಂಥೇಳಿ ಆ ಸುಪ್ರಭಾತದಲ್ಲಿರ್ತಕ್ಕಂಥ ಮಂತ್ರದ ಉದ್ಘೋಷ ಏನಪ್ಪ ಅಂದರೆ, ಲಕ್ಷ್ಮಿ ಎಲ್ಲಿ ಅನಿಯಮಿತವಾಗಿ ಭಗವತಿ ಎಲ್ಲಿ ನಿವಾಸಿಸಿದ್ದಾಳೆ ಅಂದರೆ, ಸಾಕ್ಷಾತ್ ಆ ಲಕ್ಷ್ಮೀ ವೆಂಕಟೇಶ್ವರ ಅಂದಾಗ ನಾವು ಕರೆದಾಗ ಆ ಭಗವಂತನ ವಕ್ಷಸ್ಥಳದಲ್ಲಿ ಪದ್ಮಾವತಿ, ಅಲಮೇಲು ಪದ್ಮಾವತಿ ಇಬ್ಬರು ಕೂಡ ಹೃದಯ ಭಾಗದಲ್ಲಿ ನಿವಾಸವನ್ನು ಕಂಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಯಾರೆಲ್ಲ ಯಾವುದೋ ಈ ಲೋನಿಗೆ ಸಂಬಂಧಪಟ್ಟ ಹಾಗೆ ತುಂಬ ದಿನಗಳಿಂದ ಲೋನ್ ಆಗಬೇಕು ಅಂತೇಳಿ ನೀವು ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇರ್ತೀರ. ಆದರೆ ಇವತ್ತು ಕಾರಕನಾಗಿರ್ತಕ್ಕಂಥವನು ಶನಿ, ಜೊತೆಗೆ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಕೇತು. ಏನಪ್ಪ ಅಂದರೆ, ಕೇತು ವೈರಾಗ್ಯ ಮೋಕ್ಷಕಾರಕನಾಗಿದ್ದು ಶನಿವಾರದ ದಿನದಂದು ಈ ಮೂಲಾ ನಕ್ಷತ್ರ ಬಂದಾಗ ವಿಶೇಷವಾಗಿ ನೀವು ನಿಮ್ಮ ಕರ್ಮಗಳನ್ನು ಯಾವುದೋ ನಿಮ್ಮನ್ನು ಹಿಡೀತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಕರ್ಮವನ್ನು ವಿಮೋಚನೆ ಮಾಡಬೇಕಾದ್ರೆ ಇವತ್ತು ಲಕ್ಷ್ಮೀ ವೆಂಕಟೇಶ್ವರರ ದರ್ಶನ, ತುಳಸಿ ಅರ್ಚನೆ, ಜೊತೆಗೆ ಪಚ್ಚಕರ್ಪೂರ ಅರ್ಪಣೆ ಮಾಡೋದರಿಂದ ಅಲ್ಲಿರ್ತಕ್ಕಂಥ ಅರ್ಚಕರನ್ನು ಅನನ್ಯವಾಗಿ ಪ್ರಾರ್ಥಿಸಿ, ಸ್ವಾಮಿ ಇದನ್ನು ನಾಳೆ ದೇವರ ಅಭಿಷೇಕಕ್ಕೆ ಅಥವಾ ಬರುವ ದಿನಮಾನಗಳಲ್ಲಿ ದೇವರ ಅಭಿಷೇಕಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನೀವು ಕೊಟ್ಟು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ಕೊಟ್ಟಂಥ ಪಚ್ಚಕರ್ಪೂರ ದೇವರ ಮೇಲೆ ಯಾವಾಗ ನೀರಿನ ಮುಖಾಂತರವಾಗಿ ಅದು ಸಂಯೋಜನೆ ಆಗಿ ಅಲ್ಲಿ ದೇವರ ಮೇಲೆ ಅಭಿಷೇಕಕ್ಕೆ ಆ ನೀರನ್ನು ಉಪಯೋಗಿಸ್ತಾರೋ ಅವತ್ತಿನಿಂದ ಖಂಡಿತ ನಿಮ್ಮ ಯಾವ ಆ ಲೋನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ತುಂಬ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಸಮಸ್ಯೆಗೆ ಖಂಡಿತ ಮುಕ್ತಿ ಸಿಗುತ್ತೆ. ಮಾಡಿ ನೋಡಿ, ಪ್ರಯತ್ನಿಸಿ, ಶುಭವಾಗಲಿ. ಓಕೆ ಗುರುಜಿ, ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ವಿ. ಅಂದರೆ ಶಾಪ ಅಂತ ಬಂದಾಗ ದೇವತೆಗಳಿಗೆ ಶಾಪ ತಪ್ಪಿದ್ದಲ್ಲ, ಅದರಲ್ಲೂ ಈ ಬ್ರಹ್ಮಶಾಪ ಅಂದರೆ ಏನು? ಅಂದರೆ ನಾವು ಸೃಷ್ಟಿ ಸ್ಥಿತಿ ವಿನಾಶ ಅಂತಕ್ಕಂಥದ್ದು, ಎಲ್ಲಿ ಸೃಷ್ಟಿ ಆಗುತ್ತೋ ಅಲ್ಲಿ ವಿನಾಶನೂ ಇರುತ್ತೆ. ಕರೆಕ್ಟ್ ಅಲ್ವಾ? ಯಾವುದೋ ಒಂದು ಮರ ನೆಟ್ಟಾಗ ನಾವೇ ಇವಾಗ ಒಂದು ಕಾಲಕ್ಕೆ ನಾವು ಹುಟ್ಟಿದ್ದು ಬೆಳೆದಿದ್ದು ಮತ್ತೆ ಒಂದು ದಿವಸ ಇಲ್ಲಿಂದ ನಾವು ಹೊರಗೆ ಹೋಗೋದು ಕೂಡ ಸತ್ಯನೇ ಆಗಿರುತ್ತೆ. ಹುಟ್ಟು ಎಷ್ಟು
ನಮಗೆ ಶಾಶ್ವತವಾಗಿ ಹುಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಶಾಶ್ವತವಾಗಿ ಸಾವಿನಿಂದ ಆಚೆ ಮತ್ತೆ ಬರಲ್ಲ ಅಂತನೂ ಇಲ್ಲ, ಮತ್ತೆ ಬರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತೇಳಿ ಶಂಕರ ಭಾಗವತರು ಹೇಳಿದ್ದಾರೆ. ಹಾಗಾಗಿ ಮನುಷ್ಯ ಅಂತಕ್ಕಂಥವನು ಅಥವಾ ಯಾವುದೇ ಪ್ರಾಣಿ 84 ಲಕ್ಷ ಜೀವರಾಶಿಗಳು, ನಾವು ಸಹಜವಾಗಿ ಒಂದು 800 ಕೋಟಿ ಜನ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಎಲ್ಲ ದೇಶಗಳನ್ನು ಸೇರಿಸ್ಕೊಂಡು. ಭಾರತದಲ್ಲಿ 146 ಕೋಟಿ ಜನ ಇದ್ದಾರೆ ಅಂತ. 146 ಕೋಟಿ ಜನಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲಿದೆ. ಏನು ಸಂಪತ್ತು? ಜೀವ ಸಂಪತ್ತು ಅಂತ. ಇದಕ್ಕೆ 84 ಲಕ್ಷ ಜೀವರಾಶಿಗಳು ಅಂತ ನಾವು ಕರಿತೀವಿ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಜಂತೂನಾಂ ನರಜನ್ಮ ಮುತ್ತಮಂ ಅಂತೇಳಿ, ಮನುಷ್ಯ ಎಲ್ಲ ಜಂತುಗಳಿಗಿಂತಲೂ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಮತ್ತು ವಿಶೇಷವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ತಕ್ಕಂಥವನು. ನಮ್ಮನ್ನು ಹೊರತುಪಡಿಸಿ ಯಾವುದೇ ಈ ಜೀವ ಸಂಕುಲಗಳಲ್ಲಿ ನಮ್ಮ ಹಾಗೆ ಯಾವುದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೊಂದು ನಿಯಮ ಅಂತ ಇರುತ್ತೆ, ಒಂದು ಫಾರ್ಮುಲಾ ಅಂತ. ಈ ಫಾರ್ಮುಲಾದೊಳಗಡೆನೇ ನಾವು ಬದುಕಬೇಕಾಗುತ್ತೆ. ಹಾಗೆ ಮನುಷ್ಯನಿಗೆ ಒಂದಷ್ಟು ಶಾಪಗಳಿರುತ್ತೆ. ಪ್ರಕೃತಿಯಲ್ಲಿ ಕೇವಲ ಬ್ರಹ್ಮಶಾಪ ಅನ್ನೋದಕ್ಕಿಂತ ಪ್ರಾಕೃತಿಕ ಶಾಪ ಅಂತಕ್ಕಂಥದ್ದು ಕೂಡ ಇರುತ್ತೆ. ಅಂದರೆ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತೆ ಭದ್ರಾಯೈ ನೇತಾ ಪ್ರಣೀತಾ ಸ್ಮೃತಂ ಅಂತೇಳಿ ಆ ಜಗದಂಬೆ ಪ್ರಕೃತಿ ಮೇಳು. ಆ ಜಗದಂಬೆಯ ಪ್ರಕೃತಿಯಲ್ಲಿ ನಾವು ಯಾವುದೆಲ್ಲ ಯಾಕಂದರೆ ತನ್ನ ಪಾಡಕ್ಕೆ ತಾನು ಕೆಲಸವನ್ನು ಮಾಡ್ತಾ ಇರುತ್ತೆ. ಒಂದು ಹುಳ ಅಥವಾ ಒಂದು ಇರುವೆ ತನ್ನ ಪಾಡಕ್ಕೆ ತನ್ನ ಕೆಲಸ ಮಾಡ್ತಾ ಇರುತ್ತೆ. ಯಾಕಂದರೆ ಅದು ಆಹಾರವನ್ನು ನಿಮಿತ್ತವಾಗಿ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನೇನೋ ನಾವು ಈ ಪ್ರಕೃತಿಯಲ್ಲಿ ಭೂಮಿಯಲ್ಲಿ ಹುಟ್ಟಿದಂಥ ಯಾವುದೇ ಪ್ರಾಣಿಯನ್ನು ನಾವು ಹಿಂಸಿಸಿದರೂ ಕೂಡ ಶಾಪವಾಗಿ ಮಾರ್ಪಡುತ್ತೆ. ಇನ್ನು ನಮ್ಮ ಶಾಪಕ್ಕೆ ಯಾರು ಕಾರಣಕರ್ತರು? ಸಾಕ್ಷಿಭೂತರು ಬೇಕಲ್ಲ. ಈಗ ಒಬ್ಬ ಕಳ್ಳನಿಗೆ ಮಪ್ತಿಯಲ್ಲಿರ್ತಕ್ಕಂಥ ಪೊಲೀಸರು ಹೆಂಗೆ ಗೊತ್ತಾಗುತ್ತೆ? ಮಪ್ತಿಯಲ್ಲಿದ್ದಾರೆ ಪೊಲೀಸರು, ಕಳ್ಳ ಅವನು. ಬಟ್ ಮಪ್ತಿಯಲ್ಲಿರ್ತಕ್ಕಂಥ ಪೊಲೀಸರಿಗೆ ಕಳ್ಳನು ಹುಡುಕಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಕರ್ಮ ಅಂತಕ್ಕಂಥದ್ದು ನಮ್ಮನ್ನು ಸರ್ವತಾ ಬಾಧಿಸ್ತಾ ಇರ್ತಕ್ಕಂಥದ್ದಾಗುತ್ತೆ. ಆ ಕರ್ಮಕ್ಕೆ ಯಾರ ಕಾರಕನು? ನಾವು ಮಾಡುವಂಥ ಕೆಲಸ ಕಾರ್ಯಗಳ ಮೇಲೆ ಸಂಚಿತ ಪ್ರಾರಬ್ಧ ಕ್ರಿಯಾಕರ್ಮ ಅಂತಕ್ಕಂಥ 3 ಕರ್ಮಗಳು ನಮ್ಮಲ್ಲಿ ಇರುತ್ತೆ. ಈ ಕ್ರಿಯಾಕರ್ಮ ಕೃತಕಾರಯಿತ ಕರ್ಮ ಅಂತ ಕರಿತೀವಿ ನಾವು. ಏನು ಮಾಡ್ತೀವಿ, ಯಾವುದನ್ನು ನಾವು ನಮಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳಿಗೆ, ಹೇಗೆ ಈಗ ಎಲ್ಲೋ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಮೇಲೆ ಯಾರೋ ಒಬ್ಬರು ನಮಗವ್ರಿಗೂ ಸಂಬಂಧನೇ ಇರಲ್ಲ. ಈಗ ನಾವು ಹಂಗೆ ನೋಡಿಕೊಂಡಾಗ ನಮ್ಮ ಧ್ರುವತಾರಿಯಾದಂಥ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ನಾವು ಎಷ್ಟು ಎಲ್ಲರೂ ಕೂಡ ಭಾವನಾತ್ಮಕವಾಗಿ ನಾವು ಅವರನ್ನು ಇದು ಮಾಡಿದ್ವಿ. ಹಾಗಾಗಿ ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚನ್ನಗಿರಿ ತಾಲೂಕಿಂದ ದೇವರಾಜ್ ಅಂತ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮೀಜಿ, ಹೇಗಿದ್ದೀರಾ? ಈಗ ಸ್ವಲ್ಪ ಬಹಳ ಗೊಂದಲ ಮನಸ್ಸಿಗೆ, ಏನಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ದುಡ್ಡು ಏನು ಪ್ರಶ್ನೆ ನಿಮ್ದು? ಅದೇ ನಮ್ದು ಎಷ್ಟೇ ದುಡಿದ್ರು ಕೈಲಿ ನಿಲ್ತಾ ಇಲ್ಲ. ಮನೆಯಲ್ಲ ಸ್ವಲ್ಪ ಸಮಸ್ಯೆ, ಕಿರಿಕಿರಿ. ಖಂಡಿತ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ 2.5 ತಿಂಗಳ ನಂತರ ನಿಮಗೊಂದು ಹೊಸ ಬೆಳಕು ಕಾಣುತ್ತೆ ನಿಮ್ಮ ಬದುಕಿನಲ್ಲಿ. ಮನೆ ದೇವರ ಅನುಗ್ರಹ, ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಯಾವುದಾದ್ರೂ ನಿಮ್ಮ ಕ್ಷೇತ್ರ ಸಮೀಪ ಯಾವುದಾದ್ರೂ ಗುರುಗಳ ಸನ್ನಿಧಾನ ಇದೆಯಾ? ಇಲ್ಲ, ಹತ್ರ ಗುರುಗಳ ಸನ್ನಿಧಾನ ಯಾವ ಇಲ್ಲ ಸರ್. ನೀವು ಮೊದಲನೇದಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಹೋಗಿ ಬಂದಾಗ ಪರವಾಗಿಲ್ಲ, ಎಲ್ಲೋ ದೂರ ಇದ್ದರೂ ಪರವಾಗಿಲ್ಲ, ಒಂದು ಕುಟುಂಬದ ಪರಿವಾರ ಸಮೇತವಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಯಾವುದಾದ್ರೂ ನದಿ ಸ್ಥಾನ ಅಥವಾ ವಿಶೇಷವಾಗಿ ಸಂಗಮ ಸ್ನಾನವನ್ನು ಮಾಡಿ ಬನ್ನಿ. ಖಂಡಿತ ನಿಮಗೆ ಮಾರ್ಚ್ ನಂತರದಲ್ಲಿ 2.5 ತಿಂಗಳ ನಂತರ ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಒಂದು ಯೋಗವಿದೆ. ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಶುಭ ದಿನಗಳು ಖಂಡಿತ ನಿಮ್ಮ ಮುಂದೆ ಇದ್ದಾವೆ ಅಂತಕ್ಕಂಥದ್ದನ್ನು ಮಾತ್ರ ಮರಿಬೇಡಿ. ಶುಭವಾಗುತ್ತೆ. ನಮಸ್ಕಾರ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ಜೊತೆಗೆ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಳ್ಳಿ, ಟಿ ವಿ ವಾಲ್ಯೂಮನ್ನು ಆದಷ್ಟು ಕಡಿಮೆ ಮಾಡಿ. ಜೊತೆಗೆ ನೀವು ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ, ನಾವಾಗಲೇ ಬ್ರಹ್ಮಶಾಪದ ಬಗ್ಗೆ ಮಾತನಾಡ್ತಿದ್ವಿ, ಅದರಲ್ಲಿ ಕ್ರಿಯಾ ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸ್ಬೋದು. ಇಲ್ಲಿ ನಾವು ಕ್ರಿಯಾಕರ್ಮಗಳು ನಮಗೆ ಗೊತ್ತಿರುತ್ತೆ ಯಾವುದು ತಪ್ಪು. ಇಲ್ಲಿ ಬಾಹ್ಯವಾಗಿ ನಮಗೆ ಕಾಲಪುರುಷನ ನಮ್ಮನ್ನು ಕಾಯ್ತಾ ಇದ್ರೆ ಅಂತರಾತ್ಮದಲ್ಲಿ ಬಿಂದು ರೂಪನಾಗಿ ಕಾಯ್ತಾ ಇರ್ತಾನೆ ನಮ್ಮನ್ನು. ಇದು ಬಿಂದು ಅಂದರೆ ಆತ್ಮ ಅಂತಕ್ಕಂಥದ್ದು. ನಮ್ಮ ದೇಹದಲ್ಲಿ ಒಂದು ಆತ್ಮ ಅಂತಿದೆ. ಈ ಆತ್ಮ ಇರೋ ತನಕ ನಮಗೊಂದು ಬೆಲೆ ಇರುತ್ತೆ, ಅದಕ್ಕೊಂದು ಹೆಸರಿದೆ. ನಾವು ಇವಾಗ ಆತ್ಮ ನಮ್ಮ ದೇಹದಿಂದ ಹೋಗಿ ಹೊರಗಡೆ ಹೋದ ನಂತರ ಈ ಕೈ ಈಗ ಥರ ಹಾಗೆ ಬಿದ್ದೋಗುತ್ತೆ. ಅಂದರೆ ಇದು ಯಾವುದೂ ಕೂಡ ಜಡವಸ್ತು ಆಗಿಬಿಡುತ್ತೆ, ಸ್ಥಿರವಸ್ತು ಆಗಿಬಿಡುತ್ತೆ, ಜಡವಸ್ತು ಆಗ. ಸೊ ಹಾಗಾಗಿ ಏನಾಗುತ್ತೆ, ಮನುಷ್ಯನು ಮಾಡಬೇಕಾದಂಥ ಕರ್ಮಗಳಲ್ಲಿ ಸ್ವಲ್ಪ ಧರ್ಮಪ್ರದವಾಗಿ ಅವನು ಆ ಮನಸ್ಸಿನ ಕರ್ಮಗಳನ್ನು ಮಾಡಿದಾಗ ಅವನಿಗೆ ಅದೆಷ್ಟೋ
ಉಪದ್ರವಗಳು ದೂರ ಆಗ್ತಕ್ಕಂಥದ್ದಾಗುತ್ತೆ. ಜಾತಕದಲ್ಲಿ ನೋಡೋಣ ನಾವು. ಜಾತಕ ಅಂತಕ್ಕಂಥದ್ದು ಮನುಷ್ಯನ ಎಲ್ಲ ವ್ಯಕ್ತಿಗತಗಳನ್ನು ಅವನ ಜೀವನದ ಉದ್ದಕ್ಕೂ ಕೂಡ ಅದು ಕ್ಯಾರಿ ಆಗ್ತಕ್ಕಂಥದ್ದು. ಹಾಗಾಗಿ ಜಾತಕದಲ್ಲಿ ನಾವು ನೋಡಿದಾಗ ಲಗ್ನದಲ್ಲಿ ಕೇತುವಿದ್ದು ಪೂರ್ವ ಪುಣ್ಯಸ್ಥಾನವಾದಂಥ ಪಂಚಮದಲ್ಲಿ ಯಾರು ಮುಖ್ಯವಾಗಿ ನಮ್ಮನ್ನು ಕಾಯಬೇಕಾದಂಥವನು ಯಾರು? ಗುರುವು. ಹೌದು. ಅವನೇನಾದರೂ ನೀಚನಾಗಿದ್ದು ಗುರುವಿನ ಜೊತೆಗೆ ಲಗ್ನಾದಿ ಪಂಚಮಾಧಿಪತಿ ಜೊತೆಯಲ್ಲಿದ್ದು ಮತ್ತು ನಮ್ಮ ಎಲ್ಲ ಸಂಬಂಧಗಳಿಗೆ ಕಾರಕನಾಗಿರ್ತಕ್ಕಂಥವನು ಕುಜನು. ಅವನು ನಮ್ಮ ಅದರ ಜೊತೆಯಲ್ಲಿ ಅಂದರೆ ಕುಜ, ಶನಿ ಮತ್ತು ಗುರು ಮೂರು ಜನವು ಕೂಡ ಈ ಪಂಚಮ ಭಾವದಲ್ಲಿ ಸ್ಥಿತರಿದ್ದು, ಪಂಚಮ ಭಾವ ಅಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ. ಅಲ್ಲಿ ಏನಾದರೂ ಇರಬೇಕಾದ ಗ್ರಹನಾದಂಥವನು, ನಮ್ಮನ್ನು ರಕ್ಷಣೆ ಮಾಡಬೇಕಾದಂಥ ಗ್ರಹನು ಗುರುವೇನಾದರೂ ನೀಚನಾಗಿದ್ದು, ಇನ್ನು ಲಗ್ನಕ್ಕೆ ಸಪ್ತಮದಲ್ಲಿ ರಾಹುವಿದ್ದು ಭಾಗ್ಯಾಧಿಪತಿಯಾದಂಥವನು ಅಷ್ಟಮದಲ್ಲಿದ್ದಾಗ ಈ ಬ್ರಹ್ಮಶಾಪ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಯಾರನ್ನೋ ನಾವು ತಿರಸ್ಕರಿಸಿರ್ತೀವಿ, ಅದರಿಂದಲೂ ಕೂಡ ಶಾಪ ಬರುತ್ತೆ. ಏನೋ ಸಾತ್ವಿಕವಾಗಿ ಬದುಕ್ತಾ ಇರ್ತಾರೆ, ಅವ್ರಿಗೇನೋ ತೊಂದರೆ ಕೊಟ್ಟಿರ್ತೀವಿ, ಅದು ಕೂಡ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಅವ್ರಿಗೆ ಎಲ್ಲಿ ತನಕ ಗ್ರಹಗಳ ಅನುಕೂಲ ಇರುತ್ತೋ ಅಲ್ಲಿ ತನಕ ಅದು ಏನು ಬಾಧಿಸಲ್ಲ, ಆ ನಂತರದಲ್ಲಿ ಬಾಧಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಓಕೆ ಗುರುಜಿ, ಮಂಜುಳಾ ಅಂತ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ಕಾರ ಮಾ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಇಲ್ಲಿ ಬಯಂದಳ್ಳಿ ಅಂತ. ಹೌದಾ? 1 ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? 9 ಮ್ಯಾಮ್. ಓಕೆ, ನಿಮ್ಮ ಪ್ರಶ್ನೆ ಗುರೂಜಿ ತರ ಕೇಳಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀರಿ ಸರ್. ಏನಮ್ಮ ನಿಮ್ಮ ಪ್ರಶ್ನೆ? ಮನೇಲಿ ಸ್ವಲ್ಪ ತುಂಬಾ ಪ್ರಾಬ್ಲಮ್, ಸಾಲ ಅನ್ನೋದೇ ಒಂದು ಕರೆಕ್ಟಮ್ಮ. ಇದು ಮನೆಯವರ ಎಲ್ಲ ಒಟ್ಟು ಕುಟುಂಬಕ್ಕೆ ಏನು ಸಮಸ್ಯೆ ಅಂತ ಕಾಡ್ತಾ ಇದೆ. ಚತುರ್ಥ ಭಾವದಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಕಷ್ಟಪಟ್ಟು ದುಡಿತೀರಾ, ಆದರೆ ಯಾವುದೂ ಕೂಡ ಕೈ ಬಾಯಿ ಅಂಟಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಸುಬ್ರಹ್ಮಣ್ಯ ಕ್ಷೇತ್ರ ಗೊತ್ತಾ? ಘಾಟಿ. ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಅನಿಯಮಿತವಾಗಿ ನೀವು ಒಂದು 16 ವಾರಗಳ ಕಾಲ ಮಂಗಳವಾರ ಅಲ್ಲಿ ಹೋಗಿ ಬನ್ನಿ. ಆ ನಂತರ ನಿಮ್ಮ ಕುಟುಂಬದವರೆಲ್ಲರೂ ಕೂಡ ಒಮ್ಮೆ ಯಾವುದಾದ್ರೂ ಕ್ಷೇತ್ರ ಅಂದರೆ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳ, ಈ ಕ್ಷೇತ್ರದಲ್ಲಿ ಹೋಗಿ ಎಲ್ಲ ಕುಟುಂಬದವರೆಲ್ಲರೂ ಕೂಡ ಸಂಗಮದಲ್ಲಿ ಸ್ನಾನ ಮಾಡಿ ದೇವರಿಗೆ ಬಟ್ಟೆ ಅರ್ಪಣೆ ಅಂದರೆ ವಸ್ತ್ರಾರ್ಪಣೆಯನ್ನು ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ಬ್ರಹ್ಮಶಾಪದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂದರೆ ಬ್ರಹ್ಮಶಾಪದ ಬಗ್ಗೆ ಈಗಾಗಲೇ ನೀವು ತಿಳಿಸ್ಕೊಡ್ರಿ. ಬ್ರಹ್ಮಶಾಪ ಏನಾದರೂ ಮನುಷ್ಯನಿಗೆ ತಗಲಿದ್ರೆ ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳೇನು? ಅದನ್ನೇ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಈಗ ನಾವು ಸಾಕಷ್ಟು ಶಾಪಕ್ಕೆ ಕಾರಣಕರ್ತನ ಯಾರಪ್ಪ ಅಂದರೆ, ಇಲ್ಲಿ ನಮ್ಮ ದೇಹದಲ್ಲಿ 9 ನವಕೋಟಿ ದೇವತೆಗಳಿದ್ದಾರಂತೆ. ಅದರಲ್ಲೂ ಕೂಡ 14 ದೇವತೆಗಳು ಸಾಕ್ಷಿ ನಮಗೆ. ಯಾರು 14 ದೇವತೆಗಳು ಅಂದರೆ ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ ಭೂಲೋಕ ಸುಭಲೋಕ ಜನೋಲೋಕ ತಪೋಲೋಕ ಅಂತಕ್ಕಂಥ 14 ಲೋಕಗಳು ಅಂತ ಕರಿತೀವಿ. ಅಖಿಲಾಂಡ ಬ್ರಹ್ಮಾಂಡ ಅಂದರೆ ಬ್ರಹ್ಮಾಂಡ ದೇವತೆಗಳು ಮತ್ತು ಅಖಿಲಾಂಡ ಕೋಟಿ ದೇವತೆಗಳು ಕೂಡ ನಮಗೆ ಈ ಒಂದು ಸಾಕ್ಷೀಭೂತರಾಗಿರ್ತಾರಂತೆ. ಇದರ ಕಾರಣ ಏನಾಗುತ್ತೆ? ಮನುಷ್ಯನಿಗೆ ಗ್ರಹಾನುಕೂಲ ಚೆನ್ನಾಗಿರೋ ತನಕ ಏನೂ ಸಮಸ್ಯೆಗಳು ಬರಲ್ಲ. ಗ್ರಹಾನುಕೂಲ ಯಾವಾಗ ಆಗುತ್ತೆ? ಕೈ ಕಾಲು ಬಿದ್ದೋಗುತ್ತೆ. ಖಂಡಿತ ಇದು ತುಂಬ ಸಾಕ್ಷಾತ್ಕಾರ ನಮಗೆ ಗೊತ್ತಿರ್ತಕ್ಕಂಥ ತುಂಬ ಜನಗಳಿಗೂ ಕೂಡ ತಿಳಿದಿರ್ತಕ್ಕಂಥವ್ರು. ಯಾಕೆಂದರೆ ಕೊನೆಗೆ ಏನೋ ಅವ್ರು ಮಾಡಿರ್ತಕ್ಕಂಥ ಸಂಚಿತ ಕರ್ಮಾದಿಗಳಿಂದ ಕೊನೆಗೆ ಏನಾಗುತ್ತೆ, ಈಗ ನಾವು ಪ್ಯಾರಾಸಿಸ್ ಅದು ಇದು, ಯಾಕೆಂದರೆ ಅದು ನಾವು ವ್ಯಕ್ತಪಡಿಸಬಾರ್ದು. ಬಟ್ ಈ ಸಮಸ್ಯೆಗೆ ಮೂಲ ಕಾರಣ ಯಾವುದೋ ಒಂದು ಶಾಪ ಅವರನ್ನು ಬೆಂಬಿಡದೆ ಕಾಡ್ತಾ ಬಂದಿರುತ್ತೆ. ಕೊನೆಗೆ ಒಂದು ದಿವಸ ತಗೊಂಡೋಗಿ ಇದರಲ್ಲಿ ಹಾಕ್ಬಿಡುತ್ತೆ. ಅಲ್ಲಿಂದ ಅವ್ರ ಜೀವನ ಅತಂತ್ರ ಸ್ಥಿತಿಯಾಗ್ಬಿಡುತ್ತೆ ಹೊರತು ಅಲ್ಲಿಂದ ಅವ್ರು ಮತ್ತೆ ಮೇಲ್ ಬರಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಈ ಸಮಸ್ಯೆ ಯಾವಾಗ ಮನುಷ್ಯನು, ಇದಕ್ಕೆ ಒಂದು ಉದಾಹರಣೆ ಕೂಡ ಇದೆ. ಸಾಕ್ಷಾತ್ ಪರಮೇಶ್ವರನನ್ನು ಕೂಡ ಬಿಡಲಿಲ್ಲ ಈ ಬ್ರಹ್ಮಶಾಪ ಅಂತಕ್ಕಂಥದ್ದು. ಅವನು ಬ್ರಹ್ಮಶಾಪ ಅಂದರೆ ಬ್ರಹ್ಮನಿಗೆ ಪಂಚಮುಖ ಬ್ರಹ್ಮನಾಗಿರ್ತಾನೆ, ಒಂದು ಮುಖವನ್ನು ತೆಗಿರ್ತಾನೆ, ಹಾಗೆ ಚತುರ್ಮುಖ ಬ್ರಹ್ಮನ ಆಗ್ತಾನೆ. ಆ ಮುಖ ಶಿರವನ್ನು ಛೇದನೆ ಮಾಡಿದಾಗ ತನ್ನ ಕೈಯಲ್ಲಿ ಅಂಟ್ಕೊಂಡು ಬಿಟ್ಟಿರುತ್ತೆ ಶಿವನಿಗೆ. ಏನು ಮಾಡಿದ್ರೂ ಅದು ಹೋಗೋದಿಲ್ಲ. ಅವಾಗ ಅಗ್ನಿದೇವನನ್ನು ಕರೆದುಬಿಟ್ಟು ಇದನ್ನು ಸುಟ್ಟಾಕಪ್ಪ ಅಂತ ಹೇಳ್ತಾನೆ. ಆದರೆ ಅದು ಸುಡ್ಲಿಕ್ಕೆ ಅದು ಸಾಧ್ಯನೇ ಆಗೋದಿಲ್ಲ. ಆಗ ಪಾರ್ವತಿ ಇದನ್ನು ಕಂಡವಳಾದಂಥ ಪಾರ್ವತಿ ಇವನಿಗೆ ಪರಮೇಶ್ವರನಿಗೆ ಹೇಳ್ತಾಳೆ, ವಿಷ್ಣು ಹತ್ರ ಏನಾದರೂ ಕೇಳು ಅಂತ. ವಿಷ್ಣು ಹೇಳ್ತಾನೆ, ಬ್ರಹ್ಮಕಪಾಲನ್ನು ತೊಗೊಂಡು ಹೋಗಿ ಎಲ್ಲ ಕಡೆ ಹೋಗಿ ಭಿಕ್ಷೆ ತಗೊಂಡು ಬಾ. ಯಾವಾಗ ಆ ಭಿಕ್ಷೆ ಅಂತಕ್ಕಂಥದ್ದು ಆ ಪಾತ್ರೆ ತುಂಬುತ್ತೋ ಅದಕ್ಕೆ ಕಪಾಲ ಅಂತ ಕರಿತೀವಿ, ಬ್ರಹ್ಮಕಪಾಲ ಅಂತ. ತುಂಬಿದಾಗ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆ ತುಂಬಿದಾಗ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಪರಮೇಶ್ವರ ಎಲ್ಲ ಕಡೆನೂ ತಗೊಂಡು ಭಿಕ್ಷೆ ಮಾಡ್ತಾನೆ, ಆದರೆ ತುಂಬೋದೇ ಇಲ್ಲ. ಸಾಕ್ಷಾತ್ ವೈಕುಂಠದಲ್ಲಿ
ಇವತ್ತು ನಮ್ಮ ಕಲಿಯುಗದಲ್ಲಿ ಒಂದು ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರ ಇದೆ, ಅದೇ ಮುಂದೆ ನಾವು ತಿಳಿಸ್ಕೊಡೋಣ. ಆದರೆ ಆ ಕ್ಷೇತ್ರಕ್ಕೆ ಹೋದಾಗ ನಾರಾಯಣನ ಕ್ಷೇತ್ರವಾದ ಆ ಕ್ಷೇತ್ರ ಅಲ್ಲಿ ಪರಮೇಶ್ವರನಿಗೆ ಆ ಮುಕ್ತಿ ಸಿಗುತ್ತೆ. ಹಾಗಾಗಿ ನಮಗೂ ಕೂಡ ಮುಕ್ತಿ ಸಿಗಬೇಕಂದ್ರೆ ಮೊದಲನೇದಾಗಿ ನಾವು ಮಾಡಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಸನ್ಮಾರ್ಗವನ್ನು ಕಂಡುಕೊಳ್ಬೇಕು. ಅದು ಬಹಳ ಮುಖ್ಯವಾಗಬೇಕಾಗಿರ್ತಕ್ಕಂಥದ್ದು. ಇದೇ ಈ ಒಂದು ಬ್ರಹ್ಮಶಾಪದಿಂದ ಏನಾಗುತ್ತೆ, ಏಳಿಗೆ ಇರಲ್ಲ. ಮುಖ್ಯವಾಗಿ ಅಂದರೆ ಎಲ್ಲ ಕಷ್ಟಪಡ್ತಿರ್ತಾರೆ, ಎಲ್ಲ ಪ್ರಯತ್ನ ಪಡ್ತಿರ್ತಾರೆ, ಕುಟುಂಬದವರೆಲ್ಲ ದುಡಿತಾ ಇರ್ತಾರೆ, ಆದರೆ ಅವ್ರು ಯಾವ ಆಸೆಗಳು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲ್ಲ. ಇನ್ನು ಎರಡನೇದಾಗಿ ರೋಗಗಳು ಮನೆಯಲ್ಲಿ ಅನುನಿಯಮಿತವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದು ರೋಗ ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಕೆಲವರನ್ನು ಗಮನಿಸ್ತೀವಿ, ಈ ಶಾಪಗ್ರಸ್ತರಾದವ್ರು ಏನಾಗ್ತಾರೆ, ಸುಮ್ಮನೆ ಗಾಡಿ ವೆಹಿಕಲ್ ತೊಗೊಂಡು ಹೋಗ್ತಾ ಇರ್ತಾರೆ, ಯಾರೋ ಬಂದು ಗುದ್ತಾ ಇರ್ತಾರೆ. ಅಂದರೆ ಅವ್ರನ್ನ ಯಾವಾಗಲೂ ಅದು ಯಾವುದೇ ಕಾರಣಕ್ಕೂ ಅವರು ಶಾಂತಚಿತ್ತತೆಯಿಂದ ಇರಲಿಕ್ಕೆ ಬಿಡೋದೇ ಇಲ್ಲ. ಅದು ಈಗ ಅವ್ರಿಗೆ ಗೊತ್ತೇ ಇರಲ್ಲ. ಈಗ ಯಾರೋ ಒಬ್ಬರು ರೋಡಲ್ಲಿ ಹೋಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತೂ ಇರೋದಿಲ್ಲ, ಪಾಪ ಹಿಂದೆ ಕಡೆಯಿಂದ ಬಂದು ಹೊಡಿತಾರೆ, ಹಿಂದೆಯಿಂದ ಗುದ್ದೋದು, ಸುಮ್ಮನೆ ಬೀಳೋದು. ಹೀಗೆ ಆ ಕಾಲಕ್ಕೆ ಪ್ರತಿನಿತ್ಯವೂ ಕೂಡ ಅವರನ್ನು ಏನಂದರೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಡ್ಯಾನ್ಸ್ ಮಾಡಿಸ್ತಾ ಇರ್ತಕ್ಕಂಥ ಖಂಡಿತ ಇದ್ದೇ ಇರುತ್ತೆ. ಈ ಬ್ರಹ್ಮಶಾಪ ಅಂತಕ್ಕಂಥದ್ದು ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಶಾಪ. ಅದು ಯಾಕೆ ಅಂದರೆ, ನಾವು ಮಾಡಿರ್ತಕ್ಕಂಥ ಕ್ರಿಯಾಕರ್ಮಗಳು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ಕಳ್ತನ ಮಾಡಿದ್ಮೇಲೆ ಪೊಲೀಸರು ಬಿಡ್ತಾರಾ? ಶಿಕ್ಷೆ ಆಗಲೇಬೇಕು. ಮಪ್ತಿಯಲ್ಲಿ ಸರ್ವತಾ ನಮ್ಮನ್ನು ಕಾಡ್ತಾನೆ ಇರ್ತಾರೆ ಅವರು. ಅದೇ ಬ್ರಹ್ಮಶಾಪ ಅಂತಕ್ಕಂಥದ್ದು. ಆ ಶಾಪವನ್ನು ವಿಮೋಚನೆ ಮಾಡಿಕೊಳ್ಳುವಂಥ ಒಂದು ದಿವ್ಯಮಯವಾಗಿರ್ತಕ್ಕಂಥ ಕ್ಷೇತ್ರ, ಮತ್ತು ಅದಕ್ಕೆ ಬೇಕಾದಂಥ ಒಂದು ಮಂತ್ರ ಇದೆ. ಆ ಮಂತ್ರ ನಾವು ಮುಂದೆ ತಿಳಿಸ್ಕೊಡೋಣ. ಓಕೆ ಗುರೂಜಿ, ಇದಕ್ಕೆ ಪರಿಹಾರ ಯಾವ ರೀತಿ ಕಂಡುಕೊಳ್ಬಹುದು? ಪರಿಹಾರ ಅಂದರೆ ಏನಿಲ್ಲ, ಸನ್ಮಾರ್ಗದೆಡೆಗೆ ಹೋಗ್ಬೇಕು. ಮೊದಲನೇದಾಗಿ ಬಂದ್ಬಿಟ್ಟಿದೆ, ಜ್ಞಾನದಿಂದ ಅಜ್ಞಾನದಿಂದ ನಾವು ಮಾಡಿಬಿಟ್ಟಿದ್ದೀವಿ. ಕರ್ಮ ಮಾಡಿದಾಗ ಅದು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಡಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಯುಕ್ತವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇದ್ದಾಗ ಅದನ್ನು ನಾವು ಸಂಕ್ಷಿಪ್ತ ಮಾಡಿಕೊಂಡಾಗ, ಕಡಿಮೆ ಮಾಡಿಕೊಂಡಾಗ, ಕಡಿಮೆ ಅಂತಕ್ಕಂಥದ್ದು ಏನು ಪ್ರಾಯಶ್ಚಿತ್ತ. ಈಗ ಸರ್ವ ತಪ್ಪುಗಳಿಗೂ ಒಂದು ಕ್ಷಮೆ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತೀವಿ, ಬಿಡಪ್ಪ ಅವನು ಕ್ಷಮಿಸಿಬಿಟ್ಟಿದ್ದಾನೆ ಅಂತೇಳಿ. ಭಗವಂತ ಕೂಡ ಖಂಡಿತ ನಮ್ಮನ್ನು ಕ್ಷಮಿಸ್ತಾನೆ. ಆದರೆ ಈ ಕಲಿಯುಗದಲ್ಲಿ ತಮಿಳುನಾಡಲ್ಲಿ ಒಂದು ಪುಣ್ಯತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಆ ನಂತರ ಈ ಎಲ್ಲ ಕರ್ಮಗಳು, ಯಾಕಂದರೆ ನಮಗೆ ಗೊತ್ತಿದ್ದು ಕೆಲವು ಅನಿವಾರ್ಯತೆಗಳಿಂದಲೂ ಕೂಡ ತಪ್ಪು ಮಾಡಿರ್ತೀವಿ, ಅದು ಕೂಡ ನಮ್ಮ ಮೇಲೆ ಬರುತ್ತೆ. ಯಾವುದು ಈ ಪ್ರಕೃತಿಯಲ್ಲಿ ಮಾಡುವಂಥ ಎಲ್ಲ ಕರ್ಮಗಳು ನಮ್ಮ ಬೆಂಬಿಂದೆ ಇದ್ದೇ ಇರುತ್ತೆ. ಹಾಗಾಗಿ ಆ ಕರ್ಮಗಳ ವಿಮೋಚನೆ ಕ್ಷೇತ್ರ ಅಂತಕ್ಕಂಥದ್ದು ಒಂದು ತಮಿಳುನಾಡಲ್ಲಿದೆ. ಅದು ತಂಜಾವೂರು ಹತ್ರ ತಿರುವೂರು ಅಂತ ಹೇಳ್ಬಿಟ್ಟು, ತಂಜಾವೂರು ಮತ್ತು ತಿರುವಾರೂರು ಅಂತ ಮಧ್ಯದಲ್ಲಿ ಆ ಕ್ಷೇತ್ರ ಇರ್ತಕ್ಕಂಥದ್ದು. ಅಲ್ಲಿ ಪರಮೇಶ್ವರನಿಗೆ ನಾನು ಹೇಳಿದ್ನಲ್ಲ ಅವಾಗಲೇ, ಅವನಿಗೆ ಮೋಕ್ಷ ಸಿಕ್ಕಿರ್ತಕ್ಕಂಥ ಕ್ಷೇತ್ರ. ಅದರಲ್ಲೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಇರ್ತಕ್ಕಂಥ ಆ ಸುಪ್ರಸಿದ್ಧವಾದಂಥ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋಗಿ ಬಂದಾಗ ನಮಗೆ ಒಂದಷ್ಟು ಕಪೋಕಲ್ಪಿತವಾದಂತಹ ದೋಷಾದಿಗಳು ನಮ್ಮನ್ನು ಬಿಡುಗಡೆ ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಮಹಾವಿಷ್ಣು, ನಾವು ಪಿತೃಶಾಪಗಳು ಅಂದರೆ ನಾರಾಯಣನನ್ನು ಆರಾಧನೆ ಮಾಡ್ತೀವಿ, ಅಂದರೆ ಮೋಕ್ಷನಾರಾಯಣ ಬಲಿ, ಅದು ಇದು, ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ. ಹಾಗೆ ಈ ಬ್ರಹ್ಮಶಾಪಕ್ಕೆ ಬಹಳ ಮುಖ್ಯವಾಗಿ ಗುರುಗಳ ಸನ್ನಿಧಾನಕ್ಕೆ ನಡ್ಕೊಳ್ಬೇಕು. ಗುರು ಅಂದರೆ ಯಾರು? ಮೇಧಾ ದಕ್ಷಿಣಾಮೂರ್ತಿ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ದಕ್ಷಿಣಾಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರುಗಳ ಸನ್ನಿಧಾನಕ್ಕೆ ಅನನ್ಯವಾಗಿ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಸಾಧ್ಯವಾದಷ್ಟು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರ್ತಾ ಇದ್ದಾಗ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹೇ ತನ್ನೋ ಬ್ರಹ್ಮ ಪ್ರಚೋದಯಾತ್. ಬ್ರಹ್ಮಶಾಪ ಅತ್ಯಂತ ಘೋರವಾದದ್ದು, ಯಾರನ್ನೂ ಬಿಡಲ್ಲ ಅದು. ಯಾಕೆಂದರೆ ಜನ್ಮಾಂತರಗಳು 7 ಜನ್ಮಗಳಿಗೆ, ಈಗ 3 ಜನ್ಮ ಅಂತ ನಾವು ಕರಿತೀವಿ, 3 ಜನ್ಮಗಳಿಂದ ಕಾಡುತ್ತೆ ಕರ್ಮ ಅಂತ. ಈ 7 ಜನ್ಮಕೃತವಾದ ಬಂದಿರತಕ್ಕಂಥ ಪಾಪಾದಿಗಳನ್ನು ಕೂಡ ಬ್ರಹ್ಮಶಾಪ ಬಿಡದೆ ಕಾಡುತ್ತಂತೆ. ಮುಂದೆ 7 ಜನ್ಮ, ಅದಕ್ಕೆ 14 ಜನ ಸಾಕ್ಷಿಭೂತರು. ಈಗ ಕೋರ್ಟಲ್ಲಿ ಯಾರು ಮುಖ್ಯ? ನಮಗೆ ಸಾಕ್ಷಿ ಮುಖ್ಯ ಅಲ್ವಾ? ಆ ಸಾಕ್ಷಿಪ್ರದವಾಗಿ 14 ಜನ ನಮಗೆ ಸಾಕ್ಷಿ ಹೇಳ್ತಾ ಇರ್ತಾರಂತೆ. 9 ಕೋಟಿ ದೇವತೆಗಳು ನಮ್ಮ ದೇಹದಲ್ಲಿದ್ದಾರಂತೆ. ಅದಕ್ಕೆ ನಾವು ನವರಂಧ್ರಗಳು ಅಂತ ಕರಿತೀವಿ. ಒಂದೊಂದು ರಂಧ್ರಕ್ಕೆ 1 ಕೋಟಿ ದೇವತೆಗಳು, ಅಧಿದೇವತೆಗಳಿರ್ತಾರಂತೆ. ಆ 9 ಕೋಟಿ ದೇವತೆಗಳು ನಮ್ಮ ದೇಹದಲ್ಲಿದ್ದಾಗ ನಾವು ಹೇಗೆ ಬದುಕಬೇಕು? ಇದು ಬಹಳ ಮುಖ್ಯವಾಗಿ ಮನುಷ್ಯನ ಗಮನಿಸಬೇಕಾದದ್ದು. ಅನಿವಾರ್ಯತೆಗಳಲ್ಲ, ಮನುಷ್ಯನಿಗೆ ಎಲ್ಲವೂ ಅನಿವಾರ್ಯತೆ, ಆದರೆ ಅನಿವಾರ್ಯತೆ ಅಲ್ಲ. ಸೊ ಅದನ್ನು ಹೇಗೆ ಬದುಕಬೇಕಂತಕ್ಕಂಥ ವ್ಯವಸ್ಥೆನ ಅವನೇ ಆಲೋಚನೆ ಮಾಡಿದಾಗ, ಅವಲೋಕಿಸಿದಾಗ, ಅವನು ಅದನ್ನು ತಿದ್ದುಕೊಂಡಾಗ ಅದೇ ಪ್ರಾಯಶ್ಚಿತ್ತ ಆಗಿಬಿಡುತ್ತೆ. ಜೊತೆಗೆ ಗುರುಗಳ ಸನ್ನಿಧಾನಕ್ಕೆ ಹೋಗ್ತಾ ಬರ್ತಾ ಇದ್ದರೆ ಖಂಡಿತ ಇದರಿಂದ ಮುಕ್ತಿ ಕೊಡ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಇದಕ್ಕೊಂದು ಮಂತ್ರ ಏನಪ್ಪ ಅಂದರೆ, ಚತುರ್ಮುಖ ಅಂಸರೂಢಾಯ ಬ್ರಹ್ಮದೇವಾಯ ನಮಃ ಅಂತೇಳಿ. ಚತುರ್ಮುಖ ಅಂಸರೂಢಾಯ ಬ್ರಹ್ಮದೇವಾಯ ನಮಃ ಅಂತಕ್ಕಂಥ ಮಂತ್ರನ ನಿಯಮಿತವಾಗಿ ಇದನ್ನು ಪಠನೆ ಮಾಡೋದ್ರಿಂದಲೂ ಕೂಡ ಬ್ರಹ್ಮಶಾಪಕ್ಕೆ ವಿಮೋಚನೆ ಸಿಗುತ್ತೆ. ಇನ್ನೊಂದು ದಿವ್ಯತಮವಾಗಿರ್ತಕ್ಕಂಥ ಕ್ಷೇತ್ರ ಅಂದರೆ ಮಂಗಳಾಂಬಿಕೆ ಸಮೇತವಾಗಿ
ಬ್ರಹ್ಮಶಿರಕಂದೇಶ್ವರ ಅಂತಕ್ಕಂಥ ಟೆಂಪಲ್ ಇದೆ. ಯಾವುದು? ಬ್ರಹ್ಮಶಿರಕಂದೇಶ್ವರ ಓಕೆ. ಮಂಗಳಾಂಬಿಕ ಸಮೇತವಾಗಿ ಬ್ರಹ್ಮಶಿರಕಂದೇಶ್ವರ ಟೆಂಪಲ್ ಇದು ತಂಜಾವೂರು ಹತ್ರ ಇದೆ. ಈ ಕ್ಷೇತ್ರಕ್ಕೆ ಹೋಗಿ ನಾವು ಏನಪ್ಪ ಅಂದರೆ ನಮ್ಮ ಮೂಲ ಸೈದ್ಧಾಂತಿಕವಾಗಿ ಅನ್ನ ನಾವು ಬೆಳಿಬೇಕಾದ್ರೆ ಅನ್ನಪರಬ್ರಹ್ಮ, ಅನ್ನ ಇಲ್ದಿರೆ ನಾವು ಊಟ ಇಲ್ದಿರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗೇ ಅನ್ನಗತ ಪ್ರಾಣ. ಈ ಕಲಿಯುಗ ಅಂತಕ್ಕಂಥದ್ದು ಊಟದ ಮೇಲೆ ನಾವು ಬದುಕಿರ್ತಕ್ಕಂಥವ್ರಾಗಿದ್ವಿ. ಹಾಗಾಗಿ ಮುಖ್ಯವಾಗಿ ಅಲ್ಲಿ ಹೋಗಿ ಅಕ್ಕಿ ಅಥವಾ ಬೆಲ್ಲದಿಂದ ತುಲಾಭಾರವನ್ನು ಮಾಡಿ ಬಂದರೆ ಖಂಡಿತ ಈ ಬ್ರಹ್ಮಶಾಪದಿಂದ ವಿಮೋಚನೆಯನ್ನು ಪಡಿಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ನನ್ನ ಹತ್ರ ಬರ್ತಕ್ಕಂಥವ್ರನ್ನ ಕೂಡ ತುಂಬ ಜನ ಅಲ್ಲಿ ಕಳಿಸಿದ್ದೀನಿ ನಾನು. ಸೊ ಹೋಗಿ ಬಂದಾಗ ಬದುಕಿನಲ್ಲಿ ಅದೆಷ್ಟೋ ಬದಲಾವಣೆಗಳು ಕಾಣ್ತಕ್ಕಂಥದ್ದು, ಅವ್ರಿಗೆ ಸ್ವಯಂ ಅನುಭವ ಬರ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಆ ಶಿರಕಂದೇಶ್ವರ ಸ್ವಾಮಿ ಸನ್ನಿಧಾನ ಆ ಕ್ಷೇತ್ರ ಯಾರ್ದಪ್ಪ ಅಂದರೆ ಸಾಕ್ಷಾತ್ ಮಹಾವಿಷ್ಣುವುದು. ಅಲ್ಲೇ ಪರಮೇಶ್ವರನಿಗೆ ಮೋಕ್ಷ ಸಿಕ್ಕಿರ್ತಕ್ಕಂಥ ಕ್ಷೇತ್ರ. ಹಾಗಾಗಿ ನಮ್ಮ ಎಲ್ಲ ಬ್ರಹ್ಮಶಾಪಾದಿಗಳ ವಿಮೋಚನೆಗೆ ಆ ಶಿರಕಂದೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬಂದರೆ ಖಂಡಿತ ವಿಮೋಚನೆ ಆಗುತ್ತೆ. ಓಕೆ ಗುರೂಜಿ, ಈ ಬ್ರಹ್ಮಶಾಪ ಅಂತ ಅಂದ್ರೆ ಈ ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ಶಾಪನ? ಬ್ರಹ್ಮ ಅಂದ್ರೆ ಸೃಷ್ಟಿ ಅಂತ. ಹೌದು. ಈ ಪ್ರಕೃತಿ ಮಡಿಲಲ್ಲಿ ಏನೆಲ್ಲ ಸೃಷ್ಟಿಗೆ ನಾವು ತೊಂದರೆ ಮಾಡ್ತೀವಿ ಅದೆಲ್ಲ ಶಾಪವಾಗಿ ಮಾರ್ಪಡುತ್ತೆ. ಈಗ ಸೃಷ್ಟಿಕರ್ತನಾದ ಯಾರು? ಬ್ರಹ್ಮ. ಸ್ಥಿತಿಕರ್ತನ ಯಾರು? ಮಹಾವಿಷ್ಣು. ಲಯಕರ್ತನ ಯಾರು? ಪರಮೇಶ್ವರ. ಈ ಮೂರೂ ಜನ ಇರ್ತಕ್ಕಂಥದ್ದೇ ಆ ಕ್ಷೇತ್ರ. ಬ್ರಹ್ಮನ ಸನ್ನಿಧಾನ ಕಲಿಯುಗದಲ್ಲಿ ತುಂಬಾ ವಿರಳ. ಬ್ರಹ್ಮನಿಗೆ ಎಲ್ಲೂ ಪೂಜೆ ಇಲ್ಲ. ಆದರೆ ಆ ಶಿರಕಂದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಖಂಡಿತ ಈ ಮೂರೂ ಜನ ಇದ್ದಾರೆ. ಅದಕ್ಕೆ ಸಾಕ್ಷೀಭೂತನ ಯಾರು? ಸಾಕ್ಷೀಭೂತರು ಯಾರಪ್ಪ ಅಂದ್ರೆ ಅದು ಸನ್ನಿಧಾನ ಬಂದು, ಈಗ ನಾವು ತಿರುಪತಿ ಬಗ್ಗೆ ಒಂದೊಮ್ಮೆ ಮಾತನಾಡೋಣ. ಯಾಕೆಂದ್ರೆ ಅದು ಇನ್ನೇನು ವೈಕುಂಠ ಏಕಾದಶಿ ಬರ್ತಾ ಇದೆ, ಸುಮ್ಮನೆ ಹೋಗ್ತೀವಿ ದರ್ಶನ ಮಾಡ್ಕೊಳ್ತೀವಿ ಬರ್ತೀವಿ ಅನ್ನೋದಲ್ಲ. ಆದರೆ ದರ್ಶನಕ್ಕೆ ಪ್ರಾಮುಖ್ಯತೆ ಏನು, ದರ್ಶನ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ತಿಳಿಸ್ಕೊಡೋಣ. ಆದರೆ ಈ ಮೋಕ್ಷಪ್ರದವಾಗಿರ್ತಕ್ಕಂಥ ನಾರಾಯಣನ ಕ್ಷೇತ್ರಕ್ಕೆ ಹೋಗಿ ಬಂದಾಗ ಖಂಡಿತ ಇವರಿಗೆ ಅದರಲ್ಲೂ ಕೂಡ ಕುಟುಂಬ ಪರಿವಾರವಾಗಿ ಹೋಗ್ಬೇಕು. ಯಾರೋ ಒಬ್ರು ಹೋದ್ವಿ, ಫ್ರೆಂಡ್ಸ್ ಹೋದ್ವಿ. ಇನ್ನೊಂದು ನಿಯಮ ಏನಪ್ಪ ಅಂದ್ರೆ ಹೋಗ್ಬೇಕಾದ್ರೆ ಶ್ರದ್ಧೆಯಿಂದ ಹೋಗ್ಬೇಕು, ಶ್ರದ್ಧೆಯಿಂದ ಹಿಂತಿರುಗಿ ಬರ್ಬೇಕು. ಅಲ್ಲೆಲ್ಲ ಪಿಕ್ನಿಕ್ ಹೋದ್ವಿ ಅಲ್ಲಿಂದ ಕೆಲಸ ಮಾಡ್ಕೊಂಡು ಬಂದ್ವಿ, ಈ ಥರ ಕೆಲಸ ಮಾಡಬೇಡಿ. ಯಾವುದೇ ಪುಣ್ಯತಮವಾದಂಥ ಕ್ಷೇತ್ರಗಳಿಗೆ ಹೋದಾಗ ಅನ್ಯ ಕ್ಷೇತ್ರಗಳಿಗೆ ಹೋಗಬಾರ್ದು. ಯಾಕೆ ಅಂದರೆ ನಾವು ಮಾಡಿರ್ತಕ್ಕಂಥ ಕರ್ಮ ಹೇಗಿರುತ್ತಂದ್ರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ದರ್ಶನ ಮಾತ್ರೇನ ವಿನಶ್ಯತಿ ಅಂತ ಹೇಳುತ್ತೆ ಶಾಸ್ತ್ರ. ನೀವೆಲ್ಲ ಬೇರೆಡೆ ಮಾಡಿರ್ತಕ್ಕಂಥ ಕರ್ಮಾದಿಗಳನ್ನು ಕೇವಲ ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ರೆ ಸಾಕಂತೆ ವಿಮೋಚನೆ ಆಗುತ್ತೆ. ನಾವು ಹೋಗ್ಬೇಕಾದ್ರೆ ಒಂದಷ್ಟು ಕರ್ಮಗಳನ್ನು ಮಾಡ್ಕೊಂಡು ಅಲ್ಲಿ ಹೋಗಿ ಮಾಡಬಾರ್ದು ಕೆಲಸಗಳೆಲ್ಲ ಏನಂದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತೇಳಿ ಮಕ್ಕಳು ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಿ. ಯಾಕಂದ್ರೆ ಮೊದಲು ಶ್ರದ್ಧೆ ಬರಬೇಕು. ನೀವೇನೇ ಬರಬೇಕಾದ್ರೂ ಶ್ರದ್ಧೆ, ನಂಬಿಕೆ. ಶ್ರದ್ಧಾವಾನ್ ದೇಯತೆ ಲಾಭ. ನೀವೇನು ಶ್ರದ್ಧೆಯಿಂದ ಮಾಡ್ತೀರೋ ಅದೆಲ್ಲ ಕೆಲಸಗಳು ಲಾಭ ಕೊಡುತ್ತೆ. ಲಭತೆ, ನಿಮ್ಗೇನು ಪ್ರಾಪ್ತಿ ಬೇಕು? ದೇಹಶ್ಚ ದೇವತಾ ರೂಪೋ ಮಂತ್ರರೂಪೋ ವಿಶೇಷತಃ ಅಂತ ಹೇಳುತ್ತೆ ಶಾಸ್ತ್ರ. ಈ ದೇಹ ಅಂತಕ್ಕಂಥ ದೇವರೂಪನಂತೆ ಇದು. ಇದಕ್ಕೆ ನಾವು ಸಂಸ್ಕಾರವನ್ನು ಹೇಗೆ ಕೊಡಬೇಕಂದ್ರೆ ಮಂತ್ರ ರೂಪದಲ್ಲಿ ಕೊಡಬೇಕಂದ್ರೆ, ಈಗ ಒಂದು ಬಟ್ಟೆ ಐರನ್ ಮಾಡ್ಕೊಳ್ತಿದ್ರೆ ನಾವು ಹಾಕ್ಕೊಳ್ಳಿಕ್ಕಾಗಲ್ಲ. ಹಾಕ್ಕೊಂಡ್ರೆ ಬೇಡ ಅಂತ ಆ ಬಟ್ಟೆ ಹೇಳುತ್ತಾ? ಇಲ್ಲ, ಖಂಡಿತ ಹೇಳಲ್ಲ. ಆದರೆ ಬಟ್ಟೆಗೆ ಸಂಸ್ಕಾರ ಕೊಟ್ಟು ಹಾಕ್ಕೊಂಡಾಗ ನಮಗದು ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಹಾಗಾಗಿ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ನಾವು ಹೋಗಿ ಬಂದಾಗ ಖಂಡಿತ ಶುಭವಾಗುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಹಾದೇವಮ್ಮ ಅಂತ ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ನಾವು ಜಯನಗರದಿಂದ. ಹೌದಾ, 1ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? 15 ಮೇಡಮ್. ಹೌದಾ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ತಾಯಿ. ಏನಮ್ಮ ನಿಮ್ಮ ಪ್ರಶ್ನೆ? ಗುರುಜಿ, ನಮ್ಮ ಮನೆಯಲ್ಲಿ ಯಾವ ತರ ಶುಭ ಕಾರ್ಯಗಳು ಮಾಡಕ್ಕೂ ಆಗಲ್ಲ. ನಮ್ಮ ಮಗನ್ ಮದುವೆ ಮಾಡ್ಬೇಕು, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಆದ್ರೂ ಮಾಡ್ತೀವಿ ಅಂದ್ರೆ ಅರ್ಧದಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಏನೋ ಒಂದು ಇದ್ ಮಾಡೋಣ ಅಂದ್ರೆ ಇದಾಗ್ಬಿಡುತ್ತೆ. ಏನಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಅಮ್ಮ, ಮನೆ ದೇವರು ಯಾವ ತರ ಶುಭ ಕಾರ್ಯನೂ ಮಾಡಕ್ಕಾಗಲ್ಲ. ಮನೆ ದೇವರು ಯಾರು? ಮನೆ ದೇವರು ನಮ್ಮೂರಲ್ಲಿ ಗಣನೂರ್ ಮೂಕ್ಷಿಕಮ್ಮ ಅಂತ ಇದ್ದಾರೆ. ಹೌದೌದು. ಅಲ್ಲಿ ನೋಡಿ, ಮನೆ ದೇವರು ನಮಗೆಲ್ಲ ಗೊತ್ತಿದೆ, 10 ದೇವರನ್ನ ಪೂಜಿಸುವ ಮುನ್ನ ಎತ್ತ ದೇವರನ್ನ ಪೂಜಿಸು ಅಂತ. ಹಾಗಾಗಿ ನಿಮಗೆ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗನುಸಾರವಾಗಿ ಇಲ್ಲಿ ಸ್ವಲ್ಪ ಸ್ತ್ರೀ ಶಾಪ ಅಂತಕ್ಕಂಥದ್ದು ಬರ್ತಾ ಇದೆ ತಾಯಿ. ಈ ಸ್ತ್ರೀ ಶಾಪ ಯುಕ್ತವಾಗಿ ಅಂದರೆ ಯಾವುದೋ ದೇವತೆಯ ಉಪಾಸನೆಯಲ್ಲಿ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಮ್ಮನವರು ಯಾವುದೋ ಶಕ್ತಿ ದೇವತೆಯ ಆರಾಧನೆಯಲ್ಲಿ ನೀವು ಏನೋ ವ್ಯತ್ಯಾಸ ಮಾಡಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಖಂಡಿತ ನೀವು ನಿಮ್ಮ ಮನೆ ದೇವರಿಗೆ ಒಮ್ಮೆ ಹೋಗಿ ಎಲ್ಲ ಕುಟುಂಬದವರು ಒಟ್ಟಿಗೆ ಹೋಗಿ ಏನಪ್ಪ ಅಂದರೆ ಮುಖ್ಯವಾಗಿ ವಿಮೋಚನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ
ನಾವು ಎಳ್ಳು ಮತ್ತು ಎಣ್ಣೆ, ಏಕೆಂದರೆ ಎಳ್ಳಷ್ಟು ಸಮಸ್ಯೆ ಬರಬಾರ್ದು ಅಂತಕ್ಕಂಥ ಮನಸ್ಥಿತಿ ನಾವು ಇದ್ದಂಥವ್ರು. ಅದಕ್ಕೋಸ್ಕರನೇ ಕರ್ಮಕಾರಕನಾಗಿರ್ತಕ್ಕಂಥ ಶನೇಶ್ವರನ ಸನ್ನಿಧಾನಕ್ಕೆ ಹೋಗಿ ಎಳ್ಳು ದೀಪವನ್ನು ಹಚ್ಚಿ ಬರ್ತೀವಿ. ಹಾಗಾಗಿ ಎಳ್ಳು ಮತ್ತು ಎಣ್ಣೆಯನ್ನು ಒಂದು ಟಿನ್ ಎಣ್ಣೆ ತಗೊಳ್ಳಿಮ್ಮ, ದೇವರ ದೀಪ ಬೆಳಗಬೇಕು. ಶುದ್ಧವಾಗಿರ್ತಕ್ಕಂಥ ಎಳ್ಳೆಣ್ಣೆಯನ್ನು ತಗೊಂಡೋಗಿ ನಿಮ್ಮ ಮನೆ ದೇವರಿಗೆ, ಆ ಮನೆ ದೇವರ ಸಮೀಪದಲ್ಲಿ ಅದನ್ನು ಅರ್ಪಿಸಿ ಎಳ್ಳನ್ನು ತೆಗೆದುಕೊಂಡು ಹೋಗಿ, ಅಥವಾ ಎಳ್ಳೊಗರೆ ಮಾಡಿಸಿ, ಎಳ್ಳೊಗರೆ ಮಾಡಿಸ್ಕೊಂಡು ಹೋಗಿ ಎಳ್ಳನ್ನು ಮಿಕ್ಸ್ ಮಾಡ್ಕೊಂಡು, ಎಳ್ಳೊಗರೆ ಅನ್ನವನ್ನು ಮಿಕ್ಸ್ ಮಾಡ್ಕೊಂಡು ಹೋಗಿ ಅಲ್ಲೇ ಎಳ್ಳುಂಡೆನೋ ಎಳ್ಳನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ತಗೊಂಡು ಹೋಗಿ ನಿಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ಅದನ್ನೆಲ್ಲರಿಗೂ ಕೂಡ ಸದ್ವಿನಿಯೋಗ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಮದುವೆ ಆಗುತ್ತಾ ಗುರುಜಿ? ಖಂಡಿತ ಒಳ್ಳೇದಾಗುತ್ತಮ್ಮ, ಚಿಂತೆ ಮಾಡು. ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ, ಆಮೇಲೆ ನೀವೇ ನಮಗೆ ಕರೆ ಮಾಡ್ತೀರಾ. ಆಯ್ತು ಗುರುಜಿ. ನಾನು ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡಿ. ಒಳ್ಳೇದಾಗ್ಲಿ ತಾಯಿ. ಆಯ್ತು ಗುರುಜಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಡ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ, ಈಗಾಗಲೇ ಬ್ರಹ್ಮಶಾಪದ ಬಗ್ಗೆ ಮಾತನಾಡ್ತಿದ್ವಿ. ಬ್ರಹ್ಮಶಾಪದ ವಿಮೋಚನೆಗಾಗಿ ಏನು ಮಾಡಬೇಕು ಅನ್ನೋದನ್ನು ಕೂಡ ನೀವೀಗಾಗಲೇ ತಿಳಿಸ್ಕೊಟ್ರಿ. ಕೊನೆಯದಾಗಿ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಇಲ್ಲಿ ಶಾಪಗಳು ನಮಗೆ 99% ಮನುಷ್ಯನಿಗೆ ಶಾಪ ಇದ್ದೇ ಇರುತ್ತೆ. ಯಾವುದೋ ಒಂದು ಶಾಪ ಬಂದೇ ಬರುತ್ತೆ. ಯಾಕೆ ಅಂದರೆ ನಮ್ಮ ಬದುಕಾಗಿದೆ, ನಾವು ಅವಲಂಬಿತ ಜೀವನ ನಮ್ಮದು. ಏನೋ ಈಗ ಒಂದು ಮರದ ಕೆಳಗಡೆ ನಿಲ್ಲಿಲ್ಲ ಅಂದರೆ, ನಾವು ಮರನ ಕಡಿಲಿಲ್ಲ ಅಂದರೆ ಪುಣ್ಯತಮ ವೃಕ್ಷಛೇದನ ಕೂಡ ಬರುತ್ತೆ, ಅದು ಕೂಡ ಶಾಪ ಇದೆ. ನಾವು ಎಷ್ಟಿದ್ದೀವಿ ಅಂದರೆ, ಆದರೆ ಹಾಗಾದರೆ ಬದುಕಲಿಕ್ಕಿಲ್ವಾ? ಬದುಕಬೇಕು. ಬದುಕಲಿಕ್ಕೆ ಯಾಕಂದರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದಿದೆ. ಪ್ರತಿಯೊಂದು ತಪ್ಪಿನ ಹಿಂದೆ ಒಂದು ಪ್ರಾಯಶ್ಚಿತ್ತ ಇರುತ್ತೆ. ಪ್ರತಿಯೊಂದು ತಪ್ಪಿನ ಹಿಂದೆ ಕೋರ್ಟ್ಗೆ ಹೋಗ್ತೀವಿ, ಕೋರ್ಟಲ್ಲಿ ಅದಕ್ಕೊಂದು ಇದು ಕೊಡ್ತಾರೆ, ದಂಡನೆ ಕೊಡ್ತಾರೆ. ಕೊನೆಗೆ ಎಲ್ಲ ಆಗ್ತೀವಿ, ಅವ್ರನ್ನ ತಗೊಂಡೋಗಿ ಜೈಲಲ್ಲಿ ಸೆರೆವಾಸಕ್ಕೆ ಆಗ್ತೀವಿ. ಅದಕ್ಕೊಂದು ಪ್ರಾಯಶ್ಚಿತ್ತ. ಸೊ ಮನುಷ್ಯನ ಪರಿವರ್ತನೆ ಅಂತಕ್ಕಂಥದ್ದೇ ಪ್ರಾಯಶ್ಚಿತ್ತ. ಯಾವಾಗ ನಾವು ಪರಿವರ್ತನೆ ನಮ್ಮ ಬದುಕನ್ನು ಮಾಡ್ಕೊಳ್ತೀವೋ ಖಂಡಿತ ದೇವರು ಸರ್ವಾಂತರ್ಯಾಮಿಯಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇರ್ತಾನೆ. ಹಾಗಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲ ಸುಸಂದರ್ಭಕ್ಕೆ ಅನುಸಾರವಾಗಿ, ಯಾರನ್ನು ಕೂಡ ದ್ವೇಷಿಸುವ ಅಗತ್ಯ ಇಲ್ಲ. ನಮ್ಮ ಕರ್ಮಕ್ಕನುಸಾರವಾಗಿ ಏನು ನಮಗೆ ಸಿಗಬೇಕು ಅದು ಸಿಗುತ್ತೆ. ಸೊ ಹಾಗಾಗಿ ಧಾವಂತ ಇಟ್ಕೊಂಡು ಅದರ ಹಿಂದೆ ಹೋದಾಗ ಅದು ನಮ್ಮ ಹಿಂದೆ ಬರಲ್ಲ. ಯಾಕಂದರೆ ಪ್ರಕೃತಿಯ ಒಂದು ನಿಯಮ ಇದೆ. ಇಲ್ಲಿ 6 ಋತುಗಳಿರ್ತವೆ. ವಸಂತ ಋತುವಿನ ಬೇರೆ, ಇದು ಏನು ಹಿಮಂತ ಋತುವಿನ ಬೇರೆ, ಹಾಗೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತಕ್ಕಂಥದ್ದು ಋತು ಪರಿವರ್ತನೆ ಇದೆ. ಪ್ರಕೃತಿಯಲ್ಲೇ ಇಷ್ಟು ಬದಲಾವಣೆ ನಮ್ಮ ಕಣ್ಣು ಮುಂದೆನೇ ಅನುಕ್ಷಣವೂ ತೋರಿಸ್ತಾ ಇದೆ. ಹಾಗಾಗಿ ಆ ಅನುಕ್ಷಣದ ಆ ಒಂದು ಪ್ರಕೃತಿಯ ಮಡಲಲ್ಲಿ ಬದುಕಬೇಕಾದ್ರೆ ಪ್ರಕೃತಿಮಯವಾಗಿ ಬದುಕಬೇಕು ಅಷ್ಟೇ. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬ್ರಹ್ಮಶಾಪದ ಬಗ್ಗೆ ತುಂಬ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.